ಆರ್ ಆರ್ ಅವ್ರಿಗೆ ಲಾಸ್ಟ್ ಸೀಸನ್ನು ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ ಅಂತಲೇ ಹೇಳ್ಬೋದು ಎಲ್ಲ ಮ್ಯಾಚ್ಗಳು. ಆದರೂ ಅವ್ರು ಪ್ಲೇ ಆಫ್ ಕೂಡ ಕ್ವಾಲಿಫೈ ಆಗಿಲ್ಲ. ಯಾಕಂತೇಳಿದ್ರೆ ಎಲ್ಲ ಮ್ಯಾಚ್ಗಳು ಆರ್ ಆರ್ ಗೆಲ್ತಾರೆ ಅನ್ನೋ ರೇಂಜಿಗೆ ಬಂದು ಸೋತಿರುವಂಥ ಉದಾಹರಣೆಗಳು ಬೇಜಾನಿದೆ. ಯಾಕೆ ಅಂತೇಳಿದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಮೇಲೆ ಕೂಡ ಆಲ್ಮೋಸ್ಟ್ ರನ್ನೇಬಾಲ್ ಇದ್ದಂಥ ಸಿನಾರಿಯೋಗಳಲ್ಲೂ ಕೂಡ ಸೋತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಮ್ಯಾಚ್ಗಳು ರಿಯಾನ್ ಪರಾಗ್ ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಎಷ್ಟೊಂದು ಮ್ಯಾಚ್ಗಳಲ್ಲಿ. ಇನ್ನೊಂದು ಗೆದ್ದೇ ಬಿಟ್ಟರು ಅನ್ನೋ ರೇಂಜಿಗೆ ಬಂದು ಆರ್ ಆರ್ ಅವ್ರು ಸೋತ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಲಾಸ್ಟ್ ಸೀಸನ್ ಒನ್ ಆಫ್ ದಿ ವರ್ಸ್ಟ್ ಸೀಸನ್ ಆಯಿತು ಆರ್ ಆರ್ ಅವ್ರಿಗೆ. ಮತ್ತು ಈ ಸೀಸನ್ನು ರಿಯಾನ್ ಪರಾಗ್ ಅವರು ಫುಲ್ ಫ್ಲೆಡ್ಜಾಗಿ ಕ್ಯಾಪ್ಟನ್ಶಿಪ್ನ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಲಾಸ್ಟ್ ಸೀಸನ್ ಸಂಜು ಸ್ಯಾಮ್ಸನ್ ಅವರು ಅರ್ಧಂಬರ್ಧ ಕ್ಯಾಪ್ಟನ್ಶಿಪ್ ಮಾಡಿದರು ಮತ್ತು ರಿಯಾನ್ ಪರಾಗ್ ಅವರು ಅರ್ಧಂಬರ್ಧ ಕ್ಯಾಪ್ಟನ್ಶಿಪ್ ಮಾಡಿದರು. ಈ ಸೀಸನ್ ರಿಯಾನ್ ಪರಾಗ್ ಅವರು ಫುಲ್ ಸೀಸನ್ ಕ್ಯಾಪ್ಟನ್ಶಿಪ್ನ ನಿಭಾಯಿಸ್ತಾರೆ ಅಂತ ನೋಡಬೇಕಾಗುತ್ತೆ. ಈ ಸೀಸನ್ ಟೀಮ್ ಹೆಂಗಿದೆ ಮತ್ತು ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇದೆ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಹೌದು, ಲಾಸ್ಟ್ ಸೀಸನ್ ಆರ್ ಆರ್ ಅವ್ರಿಗೆ ಚೆನ್ನಾಗಾಗಲಿಲ್ಲ. ರಾಹುಲ್ ದ್ರಾವಿಡ್ ಅವರು ಹೆಡ್ ಕೋಚ್ ಆಗಿದ್ದಂಥದ್ದು ಆರ್ ಆರ್ ಟೀಮ್ಗೆ ಸೀಸನ್ ಅವರಿಲ್ಲ ಅಂತಲೇ ಹೇಳ್ಬೋದು. ಈ ಸೀಸನ್ನು ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದರೆ ಯಶಸ್ವಿ ಜೈಸ್ವಾಲ್ ಅವರು ಮತ್ತು ವೈಭವ್ ಸೂರ್ಯವಂಶಿ ಇವರು ಓಪನಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಇಬ್ಬರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು, ಇಬ್ಬರು ಅಗ್ರೆಸಿವ್ ಇಂಟೆಂಟ್ ಇಟ್ಕೊಂಡು ಆಡುವಂಥ ಪ್ಲೇಯರ್ಗಳು, ಇಬ್ಬರು ಜೆನ್ಯೂನ್ ಅಗ್ರೆಸಿವ್ ಪ್ಲೇಯರ್ಗಳು ಅಂತಲೇ ಹೇಳ್ಬೋದು. ಸಖತ್ತಾಗಿ ಅಂಡರ್ 19ನಲ್ಲಿ ಗೆದ್ಕೊಂಡ್ಬರ್ತಾ ಇರೋದು ವೈಭವ್ ಸೂರ್ಯವಂಶಿ ಅವರು. ಯಶಸ್ವಿ ಜೈಸ್ವಾಲ್ ಅಂತೂ ಪ್ರೂವನ್ ಪ್ಲೇಯರ್ ಅಂತಲೇ ಹೇಳ್ಬೋದು. IPL ಆಗಿರ್ಬೋದು ಮತ್ತು ನಮ್ಮ ಇಂಡಿಯಾ ಟೀಮ್ಗಾಗಿರ್ಬೋದು ಸಖತ್ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರು ಯಶಸ್ವಿ ಜೈಸ್ವಾಲ್ ಅವರು. ಮತ್ತು ನಂಬರ್ 3ಯಲ್ಲಿ ಬರ್ತಾರೆ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವರು. ಮತ್ತು ಇಲ್ಲಿ ನಂಬರ್ 4ರಲ್ಲಿ ಬರ್ತಾರೆ ಶಿಮ್ರಾನ್ ಇಟ್ಮಯರ್ ಅವರು. T20 ವರ್ಲ್ಡ್ ಕಪ್ಪಲ್ಲಿ ವೆಸ್ಟ್ ಇಂಡೀಸ್ ಟೀಮ್ಗೆ ನಂಬರ್ 3ಲಿ ಬಂದು ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಬೇಕಾದ್ರೆ ಇಲ್ಲಿ ಆರ್ ಆರ್ ಟೀಮ್ ಅವರು ರಿಯಾನ್ ಪರಾಗ್ನ ನಂಬರ್ನ 4ಗೆ ಕಳಿಸಿ ನಂಬರ್ 3ಲಿ ಇಟ್ಮಯರ್ನ ಕಳಿಸೋದು. ಯಾಕೆಂದರೆ ಅಲ್ಲಿ ಟಾಪ್ 3ನೂ ಲೆಫ್ಟ್ ಹ್ಯಾಂಡರ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ರಿಯಾನ್ ಪರಾಗ್ನ ನಾನು ನಂಬರ್ 3ಲಿ ಇಕ್ಕಿದ್ದೀನಿ. ನಂಬರ್ 4ರಲ್ಲಿ ನಾನು ಇಟ್ಮಯರ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬರ್ತಾರೆ ಡುನೋವನ್ ಫೆರೇರಾ ಅವರು. ಸಖತ್ತಾಗಿ ಇರುವಂಥ ಪ್ಲೇಯರು, ಸೌತ್ ಆಫ್ರಿಕಾ ಪ್ಲೇಯರು, ಚೆನ್ನಾಗಿ ಆಡ್ತಾರೆ ಡುನೋವನ್ ಫೆರೇರಾ ಅವರು. ಅದಾದಮೇಲೆ ಬರ್ತಾರೆ ನಮ್ಮ ಇಂಡಿಯನ್ ಪ್ಲೇಯರ್ ಆದಂಥ ಧ್ರುವ್ ಜುರೇಲ್ ಅವರು. ಸಖತ್ತಾಗಿ ವಿಕೆಟ್ ಕೀಪಿಂಗ್ ಮಾಡ್ತಾರೆ ಮತ್ತು ನಮ್ಮ ಆರ್ ಸಿ ಬಿ ಮೇಲೆ ಕೂಡ ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಚೆನ್ನಾಗಿ ಕೂಡ ಆಡುವಂಥ ಕೇಪಬಿಲಿಟಿ ಇದೆ ಅಂತ ಹೇಳ್ಬೋದು. ಅದಾದಮೇಲೆ ಬರ್ತಾರೆ ದರ್ಶನ್ ಶನಾಕ ಅವರು. ಇಲ್ಲಿ ಆರ್ ಆರ್ ಅವ್ರಿಗೆ ಸ್ಯಾಮ್ ಕರನ್ ಅವರು ಇಂಜುರಿ ಆಗಿ ರೂಲ್ಡ್ ಔಟ್ ಆಗಿರೋ ಕಾರಣದಿಂದ ಇಲ್ಲಿ ದರ್ಶನ್ ಶನಾಕ ಅವ್ರಿಗೆ ರಿಪ್ಲೇಸ್ಮೆಂಟ್ ಆಗಿ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ ಪ್ಲೇಯರು, ಚೆನ್ನಾಗಿ ಆಡಿದರು ಲಾಸ್ಟ್ ಸೀಸನ್ GT ಟೀಮಲ್ಲಿದ್ದರು. ಒಂದು ಮ್ಯಾಚ್ 2 ಮ್ಯಾಚ್ ಚಾನ್ಸ್ ಸಿಕ್ಕಿತ್ತು, ಚೆನ್ನಾಗಿ ಪ್ರೂವ್ ಮಾಡಿಕೊಂಡ್ರು ಅಂತ ಹೇಳ್ಬೋದು. ಈ T20 ವರ್ಲ್ಡ್ ಕಪ್ಪಲ್ಲಿ ಕೂಡ ಚೆನ್ನಾಗಿ ಬ್ಯಾಟಿಂಗಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಅವ್ರನ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬರ್ತಾರೆ ರಿಲಯಬಲ್ ಬ್ಯಾಟ್ಸ್ಮನ್ನು ರವೀಂದ್ರ ಜಡೇಜಾ. CSKಗೆ 5 ಕಪ್ಪಲ್ಲೂ ಕಾಂಟ್ರಿಬ್ಯೂಟ್ ಮಾಡಿರುವಂಥ ಪ್ಲೇಯರು ರವೀಂದ್ರ ಜಡೇಜಾ ಅವರು. ಆರ್ ಆರ್ ಟೀಮ್ಗೆ ರವೀಂದ್ರ ಜಡೇಜಾ ಬಂದಮೇಲೆ ಸಖತ್ ಬಲ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಒಳ್ಳೆ ಕ್ವಾಲಿಟಿ ಫೀಲ್ಡರಲ್ಲೇ ನಿಮಗೆ ಆಲ್ಮೋಸ್ಟ್ ಒಂದು 10-15 ರನ್ನ ಸೇವ್ ಮಾಡುವಂಥ ಕೇಪಬಿಲಿಟಿ ಇರೋವಂಥ ಪ್ಲೇಯರ್ ರವೀಂದ್ರ ಜಡೇಜಾ ಅವರು, ವಿತೌಟ್ ಎನಿ ಡೌಟು. ಮತ್ತು ಬ್ಯಾಟಿಂಗಲ್ಲಿ ಕೂಡ ಡೌನ್ ದಿ ಆರ್ಡರ್ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡುವಂಥ ಪ್ಲೇಯರು. ನಿಮಗೆ ಅಗ್ರೆಸಿವ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬೇಕಾದ್ರೆ ಕನ್ಸಾಲಿಡೇಟ್ ಮಾಡಿ ಸ್ವಲ್ಪ ಇನ್ನಿಂಗ್ಸ್ನ ಚೆನ್ನಾಗಿ ಮುಂದಕ್ಕೆ ನಡ್ಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಆ ಕೆಲಸನೂ ಕೂಡ ಮಾಡುವಂಥ ಕೆಪಬಿಲಿಟಿ ಇರೋದು ರವೀಂದ್ರ ಜಡೇಜಾ ಅವ್ರಿಗೆ ಮಾತ್ರ. ಅದಾದಮೇಲೆ ಬರ್ತಾರೆ ಜೋಫ್ರಾ ಆರ್ಚರ್ ಅವರು ಲಾಸ್ಟ್ ಸೀಸನ್ 11 ವಿಕೆಟು 12 ವಿಕೆಟು ತೆಗೆದಿದ್ದಾರೆ ಅನಿಸುತ್ತೆ ಆರ್ ಆರ್ ಟೀಮ್ಗೆ. ಲಾಸ್ಟ್ ಸೀಸನ್ ಹೈಯೆಸ್ಟ್ ವಿಕೆಟ್ ತೆಗೆದಿರೋದೇ ಇಲ್ಲಿ ವನಿಂದು ಹೊಸರಂಗ ಅವರು ಅನಿಸುತ್ತೆ. ಯಾಕೆಂದರೆ 16 ವಿಕೆಟನ್ನು ತೆಗೆದಿರೋ ವನಿಂದು ಹೊಸರಂಗ ಅವ್ರನ್ನ ಬಿಟ್ಬಿಟ್ಟಿದ್ದಾರೆ. ಅದಾದಮೇಲೆ ತೆಗೆದಿದ್ದು ಮಹೇಶ ತೀಕ್ಷಣ ಅವರು ಅಂತ ಹೇಳ್ಬೋದು, ಅವ್ರನ್ನೂ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅದಾದಮೇಲೆ ಬರ್ತಾರೆ ಸಂದೀಪ್ ಶರ್ಮಾ ಅವರು ಸಖತ್ತಾದಂಥ ಸ್ವಿಂಗ್ ಬೌಲರು. ಪವರ್ ಪ್ಲೇಲು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಮತ್ತು ಡೆತ್ ಓವರ್ಸ್ಗಳು ಚೆನ್ನಾಗಿ ಬೌಲಿಂಗ್ ಮಾಡುವಂಥ ಕೇಪಬಿಲಿಟಿ ಇರುವಂಥ ಪ್ಲೇಯರು ಇಲ್ಲಿ ಸಂದೀಪ್ ಶರ್ಮಾ ಅವರು. ಸ್ಲಾಗ್ ಓವರ್ಸಲ್ಲಾಗಿರ್ಬೋದು ಮತ್ತು ಪವರ್ ಪ್ಲೇಲಾಗಿರ್ಬೋದು ಚೆನ್ನಾಗಿ ಕಂಟ್ರೋಲ್ ಮಾಡುವಂಥ ಕೇಪಬಿಲಿಟಿ ಇರೋದು ಇಲ್ಲಿ ಸಂದೀಪ್ ಶರ್ಮಾ ಅವ್ರಿಗೆ ಅಂತ ಹೇಳ್ಬೋದು. ಅದಾದಮೇಲೆ ಬರ್ತಾರೆ ತುಷಾರ್ ದೇಶಪಾಂಡೆ ಅವರು ಇದು ಸ್ವಲ್ಪ ಡೆತ್ತಲ್ಲಿ ಎಕ್ಸ್ಪೆನ್ಸಿವ್ ಆದರೂ ಕೂಡ ಪವರ್ ಪ್ಲೇ ಚೆನ್ನಾಗಿ ಬೌಲಿಂಗ್ ಮಾಡುವಂಥ ಕೇಪಬಿಲಿಟಿ ಇದೆ ತುಷಾರ್ ದೇಶಪಾಂಡೆ ಅವ್ರಿಗೆ. ಚೆನ್ನೈಗೆ ಆಡುವಾಗ ಕೂಡ ಅಷ್ಟೇ ಪವರ್ ಪ್ಲೇಲಿ ಬೌಲಿಂಗ್ ಮಾಡಿಸ್ತಾಯಿದ್ರು MS ಧೋನಿ ಅವರು. ಮತ್ತು ಸ್ಲಾಗ್ ಓವರ್ಸಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇರಲಿಲ್ಲ ಇಲ್ಲಿ ತುಷಾರ್ ದೇಶಪಾಂಡೆ ಅವರು. ಹಾಗಾಗಿ ಪವರ್ ಪ್ಲೇನಿಂದ ಆಲ್ಮೋಸ್ಟ್ ಒಂದು 3 ಓವರ್ ಹಾಕ್ಸ್ಬಿಟ್ರೆ ಒಳ್ಳೆಯದು ತುಷಾರ್ ದೇಶಪಾಂಡೆ ಅವ್ರಿಗೆ. ಚೆನ್ನಾಗಿ ಸ್ವಿಂಗ್ ಮಾಡುವಂಥ ಕೇಪಬಿಲಿಟಿ ಇರೋವಂಥ ಬೌಲರು ಇಲ್ಲಿ ತುಷಾರ್ ದೇಶಪಾಂಡೆ ಅವರು. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಿಗೆ ಬರೋದಾದರೆ ಇಂಡಿಯನ್ ಬೌಲರ್ ಆದಂಥ ರವಿ ಬಿಷ್ಣೋಯ್ನ ಒಳ್ಳೆ ಪಿಕ್ ಅಂತಲೇ ಹೇಳ್ಬೋದು. ಇಲ್ಲಿ ಆರ್ ಆರ್ ಟೀಮ್ ಕಡೆಯಿಂದ ಚೆನ್ನಾಗಿ ಪಿಕ್ ಮಾಡಿದ್ದಾರೆ. ಯಾಕಂತೇಳಿದ್ರೆ ರವೀಂದ್ರ ಜಡೇಜಾ ಹಾಗೂ ರವಿ ಬಿಷ್ಣೋಯ್ ಇಬ್ಬರು ಟ್ಯಾಂಡಮ್ ಆಗಿ ಬೌಲಿಂಗ್ ಮಾಡ್ತಾಯಿದ್ರೆ ಬ್ಯಾಟ್ಸ್ಮನ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಇಬ್ಬರು ಕೂಡ ಒಳ್ಳೆ ಕ್ವಾಲಿಟಿ ಸ್ಪಿನ್ನರ್ಗಳು ಅಂತ ಹೇಳ್ಬೋದು. LSG ಅವರು ಬಿಟ್ಟಿದ್ದಾರೆ ಆರ್ ಆರ್ ಖರೀದಿ ಮಾಡ್ಕೊಂಡ್ರು ಇದ್ದಾರೆ ರವಿ ಬಿಷ್ಣೋಯ್ ಅವ್ರಿಗೆ. ಆಲ್ಮೋಸ್ಟ್ ಒಂದು 7.5 crores ಏನೋ ಕೊಟ್ಬಿಟ್ಟು ತೊಗೊಂಡ್ರು. ಡಿಮ್ಯಾಂಡ್ ಇತ್ತು ಸ್ವಲ್ಪ ಆಕ್ಷನಲ್ಲಿ ಇವರಿಗೆ, ಇನ್ನೂ ಜಾಸ್ತಿ ಹೋಗ್ತಾರೆ ಅಂತ ಅನಿಸ್ತಾಯಿತ್ತು. ಆದರೂ ಕೂಡ ಒಳ್ಳೆ ಪಿಕ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ರವಿ ಬಿಷ್ಣೋಯ್ ಅವರು. LSG ಒಂದು ಕಾಲದಲ್ಲಿ ನಮ್ಮ ಟೀಮ್ ಇಂಡಿಯಾಗೆ ನಂಬರ್ 1 ಬೌಲರ್ ಆಗಿದ್ದರು, ವರ್ಲ್ಡಲ್ಲಿ ನಂಬರ್ 1 ಬೌಲರ್ ಆಗಿದ್ದರು ರವಿ ಬಿಷ್ಣೋಯ್ ಅವರು. ಆಸ್ಟ್ರೇಲಿಯಾ ಸೀರೀಸ್ ನಡೀತು ನೋಡಿ, ಸ್ಟೀವ್ ಸ್ಮಿತ್ ಎಲ್ಲ ಆಡಿದ್ರು ನೋಡಿ. ಆ ಸೀರೀಸಲ್ಲಿ ಡಾಮಿನೇಟ್ ಮಾಡಿದಂಥ ಪ್ಲೇಯರು. ಅವಾಗಿನ ವರುಣ್ ಚಕ್ರವರ್ತಿ ಬಂದಿರಲಿಲ್ಲ, ಆವಾಗ ಡಾಮಿನೇಟ್ ಮಾಡಿದಂಥ ಪ್ಲೇಯರ್ ರವಿ ಬಿಷ್ಣೋಯ್ ಅವರು. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ.
ಸ್ಲಾಗ್ ಓವರ್ಸಲ್ಲೆಲ್ಲ ಅಷ್ಟೊಂದು ಬರೋಲ್ಲ ಇವ್ರಿಗೆ. ಒಂದು 7 to 15 ಓವರ್ಸ್ ಒಳಗೆ ಮುಗಿಸ್ಬಿಡ್ಬೇಕು ರವಿ ಬಿಷ್ಣೋಯ್ ಅವ್ರಿಗೆ. ಅದಾದಮೇಲೆ ಬರ್ತಾರೆ ಶುಭಮ್ ದುಬೆ ಅವರು. ಶುಭಮ್ ದುಬೆ ಅವರು ಲಾಸ್ಟ್ ಸೀಸನಿಂದ ಇವರು RR ಟೀಮಲ್ಲೇ ಆಡ್ತಾ ಬರ್ತಾಯಿದೆ ಅಂತ ಹೇಳ್ಬೋದು. ಅಷ್ಟೊಂದು ಚಾನ್ಸ್ಗಳು ಸಿಕ್ಕಿದ್ರು ಕೂಡ ಅಷ್ಟೊಂದು ಮೇಜರ್ ಕಾಂಟ್ರಿಬ್ಯೂಟ್ ಏನು ಮಾಡೋಕ್ಕಾಗಿಲ್ಲ ಇಲ್ಲಿ ಶುಭಮ್ ದುಬೆ ಅವರಿಗೆ. ಈ ಸೀಸನ್ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಪ್ರೂವ್ ಮಾಡ್ಕೋಬೇಕಾಗುತ್ತೆ ಅವರು. ಹಾಗಾಗಿ ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಇಕ್ಕಿದ್ದೀನಿ. ಮತ್ತು ನ್ಯಾಂಡ್ರೆ ಬರ್ಜರ್ ಅವರು ಒಂದು 2 ಮ್ಯಾಚ್ ಅವಕಾಶ ಸಿಕ್ಕಿತ್ತು ಅನಿಸುತ್ತೆ. ನಮ್ಮ RCB ಮೇಲೆ ವಿರಾಟ್ ಕೊಹ್ಲಿ ಅವರು 65 ಬಾಲ್ಗಳಿಂದ ಸೆಂಚುರಿ ಹೊಡೆದಾಗ ನ್ಯಾಂಡ್ರೆ ಬರ್ಗರ್ ಅವ್ರಿಗೆ ಚಾನ್ಸ್ ಸಿಕ್ಕಿತ್ತು. ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಕೂಡ ಆಗಿದ್ರು, ವಿಕೆಟ್ ಕೂಡ ತೆಗೆದಿದ್ರು ನ್ಯಾಂಡ್ರೆ ಬರ್ಜರ್ ಅವರು. ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಇಟ್ಕೊಂಡಿದ್ದೀನಿ. ಮತ್ತು ನಮ್ಮ ಕರ್ನಾಟಕದ ಬೌಲರ್ ಆದಂಥ ಯಶರಾಜ್ ಪುಂಜಾನ ನಾನು ಇಂಪ್ಯಾಕ್ಟ್ ಪ್ಲೇಯರಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಅದಾದಮೇಲೆ ಬರ್ತಾರೆ ಕುಲ್ದೀಪ್ ಸೇನ್ ಅವರು ಒಳ್ಳೆ ಫಾಸ್ಟ್ ಬೌಲರ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 150-140 ಕ್ಲಾಕ್ ಮಾಡುವಂಥ ಬೌಲರು ಕುಲ್ದೀಪ್ ಸೇನ್ ಅವರು. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, RRಗೆ ಆಡ್ಕೊಂಡೇ ಬರ್ತಾಯಿದ್ದಾರೆ ಅಂತ ಹೇಳ್ಬೋದು. ಇವ್ರ ಮೇಲೂ ಕೂಡ ಭರವಸೆನೇ ಇಡುವುದಿಲ್ಲ RR ಟೀಮ್ ಅವರು. ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಅಂತ ನೋಡಬೇಕಾಗುತ್ತೆ. ನನ್ನ ಪ್ಲೇಯಿಂಗ್ ಲೆವೆನ್ ಏನಪ್ಪ ಅಂದರೆ SSB ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ, ರಿಯಾನ್ ಪರಾಗ್, ಮತ್ತು ಶಿಮ್ರಾನ್ ಇಟ್ಮಯರ್, ಡುನೋವನ್ ಫರೇರಾ, ಧ್ರುವ್ ಜುರೇಲ್, ದಶುನ್ ಶನಾಕ, ರವೀಂದ್ರ ಜಡೇಜಾ, ಜೋಫ್ರಾ ಆರ್ಚರ್, ಸಂದೀಪ್ ಶರ್ಮಾ, ತುಷಾರ್ ದೇಶಪಾಂಡೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ರವಿ ಬಿಷ್ಣೋಯ್ನ ಆಡಿಸ್ತೀನಿ. ಯಾಕಂತ ಹೇಳಿದ್ರೆ ರವೀಂದ್ರ ಜಡೇಜಾ ಹಾಗೂ ರವಿ ಬಿಷ್ಣೋಯ್ ಇಬ್ಬರು ಒಟ್ಟಿಗೆ ಬೌಲಿಂಗ್ ಮಾಡಿದ್ರೆ ಬ್ಯಾಟ್ಸ್ಮನ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ರನ್ಸ್ನ ಸ್ಕೋರ್ ಮಾಡೋಕ್ಕೆ. ಅದಕ್ಕೋಸ್ಕರ ನಾನು ರವಿ ಬಿಷ್ಣೋಯ್ ಹಾಗೂ ರವೀಂದ್ರ ಜಡೇಜಾ ಅವ್ರನ್ನ ಇಬ್ಬರು ಆನ್ ಟ್ಯಾಂಡಮ್ನ ಬೌಲಿಂಗ್ ಮಾಡೋಕ್ಕೆ ಇಷ್ಟಪಡಿಸ್ತೀನಿ. ಯಾಕಂದರೆ ಇಬ್ಬರು ಕೂಡ ಒಳ್ಳೆ ಕ್ವಾಲಿಟಿ ಸ್ಪಿನ್ನರ್ ಆಗ್ತಾರೆ. ಇಲ್ಲಿ ಮೇಯ್ನಲ್ಲಿ SSB ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ಮೇಲೆ ಇಲ್ಲಿ ಟಾಪ್ ಆರ್ಡರ್ ನಿಂತಿದೆ ಅಂತ ಹೇಳ್ಬೋದು. ವೈಭವ್ ಸೂರ್ಯವಂಶಿನ ಈ ಸೀಸನ್ ಅಷ್ಟು ಈಸಿ ಇರಲ್ಲ ಅವ್ರಿಗೆ. ಅವರು ಸ್ಟೇಟ್ಮೆಂಟ್ಗಳೆಲ್ಲ ಕೊಟ್ಟಿದ್ದಾರೆ, ಕ್ರಿಸ್ ಗೇಲ್ನ ರೆಕಾರ್ಡ್ನ ಮುರಿತೀನಿ ನಾನು ಅಂತ. ನೋಡಬೇಕಾಗುತ್ತೆ, ಅಂಥ ಕೇಪಬಿಲಿಟಿ ಅಂತ ಇದು ಪಕ್ಕ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ವೈಭವ್ ಸೂರ್ಯವಂಶಿ ಅಂತ. ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಯಾಕಂತೇಳಿದ್ರೆ ಆ ರೇಂಜಿಗೆ ಪ್ರೂವ್ ಕೂಡ ಮಾಡಿದ್ದಾರೆ, ಅಷ್ಟು ರನ್ಸು ಸ್ಕೋರ್ ಕೂಡ ಮಾಡಿದ್ದಾರೆ ಇಲ್ಲಿ ಅಂಡರ್ 19 ಆಗಿರ್ಬೋದು. ಮತ್ತು ಸೈಯದ್ ಮುಸ್ತಕ್ ಅಲಿ, ಬಿಹಾರ್ಗೆ ಆಡುವಂಥ ಪ್ಲೇಯರು ಇಲ್ಲಿ ವೈಭವ್ ಸೂರ್ಯವಂಶಿ ಅವರು ಪ್ರೂವ್ ಕೂಡ ಮಾಡಿದ್ದಾರೆ. ಆ ಕೇಪಬಿಲಿಟಿ ಇದಂತೂ ವೈಭವ್ ಸೂರ್ಯವಂಶಿಗೆ ಪಕ್ಕ ಇದೆ ಅಂತಲೇ ಹೇಳ್ಬೋದು. ಈ ಸೀಸನ್ ಯಾರು ಬ್ರೇಕ್ ಮಾಡ್ತಾರೆ ಕ್ರಿಸ್ ಗೇಲ್ ಅವರ ರೆಕಾರ್ಡ್ನ, ನಮ್ಮ ಇಂಡಿಯನ್ ಬ್ರೇಕ್ ಮಾಡೋರು, ಅದಂತೂ ಸಖತ್ ಖುಷಿ ಅಂತಲೇ ಹೇಳ್ಬೋದು. ಅದು ಯಂಗ್ಸ್ಟರು 14-15 ವರ್ಷದ ಹುಡುಗ ಬ್ರೇಕ್ ಮಾಡಿದ್ರೆ ಸಖತ್ ಖುಷಿ ಅಂತ ಹೇಳ್ಬೋದು. ಅದು ನಮ್ಮ ಇಂಡಿಯನ್ ಪ್ಲೇಯರು. ಇದು ಒಳ್ಳೆ ಟೀಮ್ನ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಬೌಲಿಂಗ್ ಕೂಡ ಚೆನ್ನಾಗಿದೆ, ಬ್ಯಾಟಿಂಗ್ ಡೆಪ್ತು ಕೂಡ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟು ಜೋಫ್ರಾ ಆರ್ಚರ್ವರೆಗೂ ಬ್ಯಾಟಿಂಗ್ ಡೆಪ್ತ್ ಇದೆ. ಜೋಫ್ರಾ ಆರ್ಚರ್ ಕೂಡ ಬ್ಯಾಟಿಂಗಲ್ಲಿ ಸ್ವಲ್ಪ ಕೇಪಬಿಲಿಟಿ ಮಾಡುವಂಥ ಪ್ಲೇಯರು. ಹಾಗಾಗಿ ಜೋಫ್ರಾ ಆರ್ಚರ್ವರೆಗೂ ಬ್ಯಾಟಿಂಗ್ ಲೈನಪ್ ಇದೆ. ಬೌಲಿಂಗ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಫಾಸ್ಟ್ ಬೌಲರ್ಸಲ್ಲಿ ಜೋಫ್ರಾ ಆರ್ಚರ್, ಸಂದೀಪ್ ಶರ್ಮಾ, ತುಷಾರ್ ದೇಶಪಾಂಡೆ ಇದ್ದರೆ ದಶುನ್ ಶನಾಕ ಕೂಡ ನಿಮ್ಗೆ ಬೇಕಾದ್ರೆ 2 ಓವರ್ ಬೌಲಿಂಗ್ ಮಾಡ್ಕೊಳ್ಳೋಂಥ ಕೇಪಬಿಲಿಟಿ ಇದೆ. ಅದಾದಮೇಲೆ ರವೀಂದ್ರ ಜಡೇಜಾ ಹಾಗೂ ರವಿ ಬಿಷ್ಣೋಯ್ ಇದ್ದಾರೆ. ಡುನೋವನ್ ಫರೇರಾ ಕೂಡ ಆಫ್ ಬ್ರೇಕ್ ಮಾಡ್ತಾರೆ. ನಿಮಗೆ ಬೌಲಿಂಗ್ ಆಪ್ಷನ್ ಕೂಡ ಇದೆ ಮತ್ತು ಬ್ಯಾಟಿಂಗ್ ಆಪ್ಷನ್ ಕೂಡ ಇದೆ. ಸೀಸನ್ ಚೆನ್ನಾಗಿ ಕಾಣ್ತಿದೆ RR ಟೀಮು. ಎಲ್ಲಿ ಫಿನಿಷ್ ಮಾಡ್ತೆ ಅಂತ ನೋಡಬೇಕಾಗುತ್ತೆ. ಮತ್ತು ಈ ಟೀಮ್ ಹೆಂಗೆ ಅನಿಸ್ತು ಅಂತ ನಿಮ್ಗೆ ಕಮೆಂಟ್ ಮಾಡಿ. ವಿಡಿಯೋನ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.